ನೋಡಿ, ಯಾವುದೇ ಸರ್ಕಾರ ತನ್ನ ಇತಿಮಿತಿಯಲ್ಲಿ ಕೆಲಸ ಮಾಡಬೇಕಾಗ್ತದೆ. ನಮ್ಮ ಅನೌನ್ಸ್ಮೆಂಟ್ ಈ ರೀತಿ ಇದೆ. ದಟ್ಸ್ ವಾಟ್ ದ ಡಿಸಿಷನ್ ಹ್ಯಾಸ್ ಬಿನ್ ಟೇಕನ್ ಇನ್ ದ ಕ್ಯಾಬಿನೆಟ್. ಹಾಗಾಗಿ ದಟ್ಸ್ ವಾಟ್ ವಿ ಆರ್ ಇಂಪ್ಲಿಮೆಂಟಿಂಗ್. ಇದನ್ನು ಸಣ್ಣ ನಂಬರ್ ಇಲ್ಲ. ಯು ಸಿ ದಿಸ್ ನಂಬರ್ ಇಸ್ ನಾಟ್ ಸ್ಮಾಲ್. ನಿಮ್ಮ ಮಾಹಿತಿಗಾಗಿ ಹೇಳಬೇಕಾದ್ರೆ ಸುಮಾರು 5,20,30,000 ಮಕ್ಕಳು ಇದಕ್ಕೆ ಎಲಿಜಿಬಲ್ ಇದ್ದಾರೆ, ಇನ್ಕ್ಲೂಡಿಂಗ್ ಬೋತ್ ಡಿಗ್ರಿ ಆ್ಯಂಡ್ ಡಿಪ್ಲೊಮಾ. ದಿಸ್ ಇಸ್ 1 year. ವಿ ಆರ್ ಗಿವಿಂಗ್ ಫಾರ್ 2 years. ದಟ್ ಮೀನ್ಸ್ ಟು ಸೇ ವಿಲ್ ಬಿ ಗಿವಿಂಗ್ ಅಪ್ ಟು ಮೋರ್ ದೆನ್ 10 lakh ಸ್ಟೂಡೆಂಟ್ಸ್. 10 ಲಕ್ಷಕ್ಕಿಂತ ಜಾಸ್ತಿ ಯುವಕರು ಇದಕ್ಕೆ ಎಲಿಜಿಬಲ್ ಆಗ್ತದೆ. ಇಟ್ಸ್ ನಾಟ್ ಸ್ಮಾಲ್ ಥಿಂಗ್. ಈಗ ಈ ವರ್ಷ 22-23 ಪಾಸ್ ಆಗಿರೋರು ಎಲಿಜಿಬಲ್ ಆಗಿದ್ದಾರೆ. ನೆಕ್ಸ್ಟ್ ಇಯರ್ ಈಗೇನು 23-24 ಯಾರು ಎನ್ರೋಲ್ಡ್ ಆಗಿರ್ತಾರಲ್ಲ, ಅವ್ರು 6 months ಆದಮೇಲೆ ದಿಲ್ ಬಿ ಎಂಟೈಟಲ್ಡ್. ಯು ಸಿ ಫಾರ್ ದಿಸ್ ಇಯರ್, ಆಸ್ ವಿ ಆರ್ ಇನ್ ದ ಎಂಡ್ ಆಫ್ ದಿಸ್ ಫೈನಾನ್ಷಿಯಲ್ ಇಯರ್, 250 crores has been allocated. We had asked for 250 crores budget, and that has been allocated in this budget. Provision is there for 250 crores. ಮುಂದಿನ ವರ್ಷಕ್ಕೆ 1250 ಕೋಟಿ ಕೇಳ್ತಾ ಇದ್ದೀವಿ ಬಜೆಟ್ ಅಲೋಕೇಶನ್. 26ನೇ ತಾರೀಕು ಲಾಂಚ್ ಇದೆ. ಬಿಫೋರ್ 25th of every month ಯಾವುದೇ ಅವರು ಎಲಿಜಿಬಲ್ ಆದರೆ ಬಿಫೋರ್ 25th ಆಫ್ ದ್ಯಾಟ್ ಮಂತ್ ಇಫ್ ದೇ ಸೆಲ್ಫ್ ಡಿಕ್ಲರೇಷನ್ ಕೊಟ್ಟು ಒಂದು ವೇಳೆ ಅವರು ಎನ್ರೋಲ್ಮೆಂಟ್ ಮಾಡಿದ್ರೆ, ಯು ಸಿ ದೇ ಕ್ಯಾನ್ ಎನ್ರೋಲ್ ಇನ್ ಸೇವಾ ಸಿಂಧು ಪೋರ್ಟಲ್. ನಿಮಗೆ ಡೀಟೇಲ್ ಆಗಿ ನಿಮ್ಮ ಮಾಹಿತಿಗಾಗಿ, ದೇ ಕ್ಯಾನ್ ಎನ್ರೋಲ್ ಇನ್ ಸೇವಾ ಸಿಂಧು ಪೋರ್ಟಲ್. They can enroll in Grama 1. They can enroll in Bapuji Seva Kendra, and it will be free of cost. Bangalore 1? Probably Bangalore 1. Karnataka 1 and Bangalore 1. I am Bapuji Seva Kendra and Seva Sindhu portal. It will be all free of cost. Department is paying for that enrollment as well. There will be no cost to the student. ನೀವು ಖುದ್ದಾಗಿನೂ ಕೂಡ ನೀವು ಸೇವಾ ಸಿಂಧು ಆ್ಯಪಲ್ಲಿ ಅಪ್ಲೋಡ್ ಮಾಡ್ಬೋದು. ಇಲ್ಲಾಂದರೆ ನೀವು ಸರ್ವಿಸ್ ಸೆಂಟರ್ಗೆ ಹೋಗಿ ಕೂಡ ಗ್ರಾಮ 1 ಅಥವಾ ಬಾಪು ಸೇವಾ ಕೇಂದ್ರದಿಂದ ಮಾಡ್ಬೋದು.